ನಮಸ್ಕಾರ. ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಸಿರಸಿ ನಗರ ಭಾಗದ ಅನಧಿಕೃತ ಮನೆಗಳಿಗೆ ಬಿ ಖಾತಾ ನೀಡಲು ರಾಜ್ಯ ಸರ್ಕಾರ ಮಾಡಿದ ಆದೇಶವು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸಿದ್ದು, ಇದರ ಕುರಿತು ಅಧಿಕಾರಿಗಳನ್ನ ಪ್ರಶ್ನಿಸಿದರೂ ಸಹ ಸರಿಯಾದ ಮಾಹಿತಿ ನೀಡುತ್ತಿಲ್ಲ. ಇದರ ಕುರಿತು ರಾಜ್ಯ ಸರ್ಕಾರ ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ನಗರಸಭಾ ಸದಸ್ಯ ಹಾಗೂ ಬಿಜೆಪಿ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲರ್ ಒತ್ತಾಯಿಸಿದರು. ಇವರು ಮಂಗಳವಾರ ಶಿರಸಿ ನಗರದ ದೀನದಯಾಳ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಖಾತಾ ಎಂಬುದು ಗೊಂದಲದ ಗೂಡಾಗಿದೆ. ಆದರೆ ಇದರಿಂದ ಆಸ್ತಿ ಪರಬಾರಿಗೆ ನಗರ ಯೋಜನಾ ಪ್ರಾಧಿಕಾರದ ಅನುಮತಿಗೆ ಯಾವುದೇ ಸೂಚನೆಗಳು ಇಲ್ಲದೆ ಜನತೆ ಗೊಂದಲದಲ್ಲಿದ್ದಾರೆ. ಬಿ ಖಾತೆ ಮಾಡಿದ ಭೂಮಿ ಅಥವಾ ಕಟ್ಟಡವನ್ನು ಇನ್ನೊಬ್ಬರಿಗೆ ಉಪನೋಂದಣಿ ಅಧಿಕಾರಿಗಳಲ್ಲಿ ದಾಖಲೀಕರಣ ಮಾಡಲು ಪರಬಾರೆ ಮಾಡಲು ಆಗುತ್ತದೆಯೋ ಎಂದು ಕೇಳಿದರೆ ಉತ್ತರವಿಲ್ಲ. ಇವತ್ತು ಸರ್ಕಾರದಿಂದ ನಮಗೆಲ್ಲ ಮಾಹಿತಿ ಇದೆ. ಸರ್ಕಾರದಿಂದ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅಂದರೆ ಅನಧಿಕೃತಗಳ ಖಾತೆಗಳಿಗೆ ಬಿ ಖಾತಾ ಕೊಡುವುದರ ಬಗ್ಗೆ. ಈಗ ಅದೇನಾಗಿದೆ ಅಂತಂದರೆ, ಆ ಬಿ ಖಾತಾದ ಬಗ್ಗೆ ಈ ನಮ್ಮೆಲ್ಲ ಸರ್ಕಾರಿ ಅಧಿಕಾರಿಗಳಲ್ಲೂ ಸ್ವಲ್ಪ ಗೊಂದಲ ಇದೆ. ಇವತ್ತು ನಾನು ನಗರಸಭಾ ಸದಸ್ಯನೂ ಹೌದು, ಭಾರತೀಯ ಜನತಾ ಪಾರ್ಟಿ ಸಿರಸಿ ನಗರ ಮಂಡಲದ ಅಧ್ಯಕ್ಷನೂ ಹೌದು. ನಾವು ಈ ನಗರಸಭೆಯಲ್ಲಿ ಒಂದು ಈ ಬಿ ಖಾತಾದ ಬಗ್ಗೆ ಮಾಹಿತಿ ಕಾರ್ಯಾಗಾರ ಮಾಡಿದವಾಗ ನಾವು ನಮ್ಮ ಪೌರಾಯುಕ್ತರಲ್ಲಿ ಅಂದರೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ವಿ. ನಮ್ಮೆಲ್ಲ ಸದಸ್ಯರು ಹಾಜರಿದ್ದರು, ನಗರಸಭಾ ಅಧ್ಯಕ್ಷರು ಇದ್ದರು. ಚರ್ಚೆ ಮಾಡಿದವಾಗ ಇವತ್ತು ನೀವು ಬಿ ಖಾತಾ ಅನ್ನೋದನ್ನು ಮಾಡ್ತಾ ಇದ್ದೀರಾ, ಅಂದರೆ ಅನಧಿಕೃತ ಏನು ಕಟ್ಟಡ ಇದೆ, ಖಾಲಿ ನಿವೇಶನ ಇದೆ, ಇದನ್ನು ಎಲ್ಲನೂ ಟ್ಯಾಕ್ಸಿಗೆ ಒಳಗೊಂಡು ನಗರಸಭೆಯಲ್ಲಿ ದಾಖಲೀಕರಣ ಮಾಡಲಿಕ್ಕಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಆದರೆ ಮುಂದೊಂದು ದಿನದಲ್ಲಿ ಇದಕ್ಕೆ ಅಂದರೆ ಪರಬಾರೆ ಅಂದರೆ ಯಾರು ಒಂದು ಖಾಲಿ ನಿವೇಶನ ಇರಲಿ, ಅಕಸ್ಮಾತ್ ಕಟ್ಟಡ ಇರಲಿ, ಮಾರಲಿಕ್ಕೆ ಏನಾದ್ರು ಹೋದರೆ ಅವರು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಇದಕ್ಕೆ ಅವಕಾಶ ಇದೆಯೋ ಹೇಗೆ ಅಂತ ಕೇಳಿದವಾಗ ತಮಗೆ ಸ್ಪಷ್ಟ ನಮ್ಮ ಮಾಹಿತಿ ಕೊಟ್ಟರು. ತಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇದನ್ನು ನಮಗೆ 3 ತಿಂಗಳದೊಳಗೆ ಎಲ್ಲ ಬಿ ಖಾತಾಗಳನ್ನಾಗಿ ಮಾಡಬೇಕು, ಅನಧಿಕೃತ ಇದ್ದಿದ್ದನ್ನು 3 ತಿಂಗಳದ ಒಳಗೆ ಬಿ ಖಾತಾಗಳನ್ನಾಗಿ ಮಾಡಬೇಕು ಅನ್ನೋದೊಂದು ನಮಗೆ ತಿಳಿಸಿದ್ರು. ಆದರೆ ನಾವೆಲ್ಲ ಸ್ಪಷ್ಟ ಮಾಹಿತಿ ಕೇಳಿದ್ವಿ ಅವರಿಗೆ. ಬಿ ಖಾತಾ ಮಾಡಿದವಾಗ ಇದು ರಿಜಿಸ್ಟ್ರೇಷನ್ ಆಗ್ತದೋ ಹೇಗೆ, ನಂತರದ ದಿನದಲ್ಲಿ ರಿಜಿಸ್ಟ್ರೇಷನ್ ಆದ ನಂತರ ನಗರಸಭೆಯಲ್ಲಿ ಖಾತಾ ಬದಲಾವಣೆ ಆಗ್ತದೋ ಹೇಗೆ. 3 ತಿಂಗಳಿನೊಳಗೆ ಬಿ ಖಾತಾ ಮಾಡಬೇಕು ಎಂದು ಸುತ್ತೋಲೆ ಹೇಳಿದೆ. ಆದರೆ ಅದರ ಪ್ರಯೋಜನ ಪ್ರಶ್ನೆಯಾಗಿದೆ ಎಂದರು. ಬಿ ಖಾತಾ ಮಾಡಿಕೊಂಡು ಬಂದರೆ ನಗರ ಪ್ರಾಧಿಕಾರದಿಂದ ಅನುಮತಿ ದೊರೆಯುವುದಿಲ್ಲ, ರಿಜಿಸ್ಟ್ರೇಷನ್ ಆಗುವುದಿಲ್ಲ, ಸಬ್ ರಿಜಿಸ್ಟರ್ನಲ್ಲಿ ನೋಂದಣಿಯಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಮುಂದಿನ ಬೆಳವಣಿಗೆ ಪ್ರಯೋಜನ ಏನು ಎಂದು ಕೇಳಬೇಕಾಗಿದೆ ಎಂದ ಅವರು, ಪ್ರಾಧಿಕಾರ ಇದೆ ನಮ್ಮ ಸಿರಸಿ ನಗರದಲ್ಲಿ. ಸಿರಸಿ ನಗರನೇ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಗರ ಯೋಜನಾ ಪ್ರಾಧಿಕಾರ ಇದೆ. ಆ ನಗರದ ಯೋಜನಾ ಪ್ರಾಧಿಕಾರದಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಪರ್ಮಿಷನ್ ಸಿಗ್ತದೋ ಹೇಗೆ, ಇದ್ರ ಬಗ್ಗೆ ಎಲ್ಲ ನಾವು ಮಾಹಿತಿ ತಗೊಂಡವಾಗ ನಮ್ಮ ನಗರಸಭೆಯಿಂದ ಅಂದರೆ ಅಧಿಕಾರಿಗಳಿಂದ ಸ್ಪಷ್ಟ ನಮಗೇನು ಉತ್ತರ ಬಂತು ಅಂತಂದರೆ, ತಮಗೆ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ, ಆ ಮಾಹಿತಿನ ನೀವು 3 ತಿಂಗಳದೊಳಗೆ ನಮಗೆ ಬಿ ಖಾತಾಗಳನ್ನೆಲ್ಲ ಮಾಡಲಿಕ್ಕೆ ಹೇಳಿದ್ದಾರೆ, ಅದರ ನಂತರ ನಾವು ನಿಮ್ಗೆ ತಿಳಿಸ್ತೇವೆ ಅಂತಂದರು. ಹಾಗೆ ನಮಗೆ ಇವತ್ತು ನಮ್ಮ ನಾಗರಿಕ ಬಂಧುಗಳು ನಾವು ಅವ್ರಿಗೆ ಉತ್ತರ ಕೊಡಬೇಕು. ನಮಗೆ ಅವ್ರು ಕೇಳ್ತಾ ಇದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಸಿರಸಿಯಲ್ಲಿ ಬಿ ಖಾತಾ ಅಂದರೆ ಅನಧಿಕೃತ ನಿವೇಶನ ಇರ್ಬೋದು, ಕಟ್ಟಡಗಳಿರ್ಬೋದು, ಭಾಳಷ್ಟಿದೆ. ಹಾಗಾಗಿ ನಮ್ಮ ನಗರದ ಎಲ್ಲ ನಾಗರಿಕ ಬಂಧುಗಳು ನಮ್ಮ ಹತ್ರ ಪ್ರಶ್ನೆ ಇಟ್ಟರು. ಇವತ್ತೇ ನೀವು ಬಿ ಖಾತಾ ಅಂದರೆ ಏನು, ಬಿ ಖಾತಾದ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತಂದು. ನಮಗೂ ಸ್ಪಷ್ಟ ಮಾಹಿತಿ ಇಲ್ಲ ಬಿ ಖಾತಾದ ಬಗ್ಗೆ. ಆವಾಗ ಕೆಲವಷ್ಟು ನಾಗರಿಕರು ತಮಗೇನು ತಾವು ಜಾಗ ಮಾರೋದಿದೆಯೋ ಇಲ್ಲ ಕಟ್ಟಡ ಕಟ್ಟೋದಿದೆಯೋ ಹಾಗಂತ ಹೇಳಿ ಅವರು ಪ್ರಾಧಿಕಾರಕ್ಕೆ ಹೋದವಾಗ, ಪ್ರಾಧಿಕಾರದಲ್ಲೂ ಕೇಳಿದವಾಗ ಅವರು ಇಲ್ಲ, ನಾವು ಬಿ ಖಾತಾ ನೀವು ಮಾಡ್ಕೊಬಂದರೆ ನಾವು ಕಟ್ಟಡ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತಂತ. ಕೆಲವರಷ್ಟು ಈ ನಿವೇಶನಗಳನ್ನು ಮಾರಲಿಕ್ಕಾಗಿ ಅಂದರೆ ಭಾಳಷ್ಟು ಜನ ತೊಗೊಂಡಿರ್ತಾರೆ, ತಮ್ಗೆ ಗೊತ್ತಿದೆ. ಇವತ್ತೇ ಜಾಗ ತೊಗೊಳ್ಳೋದು ಕೊಡೋದು ಇದೆಲ್ಲ ಇರೋದೇ. ಆಗ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ವಿಚಾರ ಮಾಡ್ದೆ ಹೋಗುವ, ಸಬ್ ರಿಜಿಸ್ಟ್ರ್ ಆಫೀಸಲ್ಲೂ ತಮಗೆ ಇದನ್ನು ನಾವು ಮಾಡಿಕೊಡೋದಿಲ್ಲ, ರಿಜಿಸ್ಟ್ರೇಷನ್ ಮಾಡಿಕೊಡೋದಿಲ್ಲ ಅಂತೇಳಿ ಸ್ಪಷ್ಟ ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಭಾಳಷ್ಟು ಜನ ನಮ್ಮ ಸಿರಸಿಯ ನಾಗರಿಕರು ಬಂದು ಹೇಳಿದ್ರು. ಹಾಗಾಗಿ ನಾವೀಗ ಅವ್ರಿಗೆ ಏನು ಕೇಳಿದ್ರೆ, ಈ ನಮ್ಮ ಸರ್ಕಾರಕ್ಕೆ ಈ ಬಿ ಖಾತಾ ಅನ್ನೋದನ್ನು ಮಾಡಲಿಕ್ಕೆ ಹೊರಟಿದ್ದೀರಿ, ಇದರದ ಮುಂದಿನ ಬೆಳವಣಿಗೆಗಳು ಏನು, ಈ ಬಿ ಖಾತಾ ಮಾಡೋದ್ರಿಂದ ಮುಂದೆ ನಮ್ಮ ನಾಗರಿಕ ಬಂಧುಗಳಿಗೆ ಏನು ಪ್ರಯೋಜನ, ಅಂದರೆ ಈಗ ಅಧಿಕೃತವಾಗೇ ಉಳಿತದ
ಈಗ ಮೊದಲೆಲ್ಲ ಇತ್ತು ಅಧಿಕೃತ ಬೇರೆ ಅನಧಿಕೃತ ಬೇರೆ ಅನ್ನೋದೊಂದಿತ್ತು. ಹಾಗಾಗಿ ಆ ಅನಧಿಕೃತ ಹಾಗೇ ಉಳಿತದೆ. ಮುಂದಿನ ದಿನದಲ್ಲೇ 3 ತಿಂಗಳ ಗಡುವು ಕೊಟ್ಟಿದ್ದೀರಿ ನೀವೆಲ್ಲ ಅಧಿಕಾರಿಗಳಿಗೆ. ಆ 3 ತಿಂಗಳಲ್ಲಿ ಅದು ಅಧಿಕೃತ ಆಗ್ತದ ಅನಧಿಕೃತ ಇದ್ದಿದ್ದಲ್ಲಿ. ಯಾಕಂದ್ರೆ ಅಧಿಕೃತ ಆಯ್ತಂದ್ರೆ ನಮಗೆಲ್ಲರಿಗೂ ಒಳ್ಳೆಯದೇ, ಎಲ್ಲ ನಮ್ಮದು ಇಡೀ ಶಿರ್ಸಿ ನಾಗರಿಕ ಜನರಿಗೆ ಒಳ್ಳೆಯದೆಯ. ಹಾಗಾಗಿ ಸ್ಪಷ್ಟ ಸರ್ಕಾರ ತಮ್ಮ ನಿಲುವೇನಂತ ತಿಳಿಸ್ಬೇಕು. ಯಾಕೆ ಕೇಳಿದ್ರೆ ಇವತ್ತು ನಾನು ನಗರಸಭಾ ಸದಸ್ಯನಾಗಿ ಕೇಳ್ತಾ ಇದ್ದೇನೆ ಸರ್ಕಾರಕ್ಕೆ, ಆ ಆದೇಶದಿಂದ ಮುಂದಿನ ದಿನಗಳಲ್ಲಿ ಅಧಿಕೃತವಾಗುತ್ತದೆಯೋ ಅಥವಾ ಅನಧಿಕೃತವಾಗುತ್ತದೆಯೋ ತಿಳಿಯುತ್ತದೆಯೋ ಎಂಬ ಸ್ಪಷ್ಟ ಮಾಹಿತಿ ತಿಳಿಸುವಂತಾಗಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ಉಪಾಧ್ಯಕ್ಷ ರಮಾಕಾಂತ್ ಭಟ್, ಸದಸ್ಯರಾದ ವೀಣಾ ಶೆಟ್ಟಿ, ಗಣಪತಿ ನಾಯ್ಕ್, ಮಾಂತೇಶ್ ಹಾದಿಮನಿ, ನಾಗರಾಜ್ ನಾಯ್ಕ್, ಕಿರಣ್ ಶೆಟ್ಟಿ, ಪಕ್ಷದ ಪ್ರಮುಖರಾದ ನಂದನ್ ಸಾಗರ್, ರವಿಚಂದ್ರ ಶೆಟ್ಟಿ ಮತ್ತಿತರರು ಹಾಜರಿದ್ದರು. ಅದ್ರ ಬಗ್ಗೆ ಅವ್ರ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ರು. ನಾನು ಕರೆದು ಕೇಳಿದಾಗ ಫೈಲ್ ಎಲ್ಲ ತೆಗೆಸಿದಾಗ ಕಳೆದ ಬಾರಿ ಟೆಂಡರ್ ಆಗಿದೆ ಅಂತ ನಮ್ಗೆ ಗೊತ್ತಾದ ನಂತರ ನಾ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆ. ಅವರು ಕಂಪ್ಲೇಂಟು ಮಾಡಿದ್ದಾರೆ. ಇದ್ರ ಬಗ್ಗೆ ನಮ್ಮ ಮುಂದೆ ಕ್ರಮ ಜರುಗಿಸಲಿಲ್ಲ ಅಂದರೆ ನಾವು ಇಷ್ಟು ಜನ ಮೆಂಬರ್ ಹೋಗಿ ಮತ್ತೆ ನಾವು ಕಂಪ್ಲೇಂಟ್ ಕೊಡೋದು ರೆಡಿ ಇದ್ದೀವಿ. ಟೈಮ್ ಕೊಡಲಿಲ್ಲ, ಅತಿ ಶೀಘ್ರದಲ್ಲಿ ಆಗಬೇಕು ಅಂತ ನಾವು ಇಲ್ಲ, ಅದು ನಾವು ಮಾಡೇ ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿವರೆಗೆ ಆ ವಿಷಯದಲ್ಲಿ ನಾವೇನು ಹೇಳ್ತೇವೆ ಅಂತಂದರೆ, ಈಗ ಶಿರ್ಸಿ ನಗರ ಅಂತಂದರೆ ನಮ್ಮ 31 ಜನ ನಗರಸಭಾ ಸದಸ್ಯರು ಜವಾಬ್ದಾರಿ. ಹಾಗಾಗಿ ಇವತ್ತು ನಿನ್ನೆ ಅಧ್ಯಕ್ಷರ ಹತ್ರ ಇವತ್ತು ಅಧ್ಯಕ್ಷರಿಗೆ ತಮ್ಮ ಸಮಕ್ಷಮನ ಹೇಳಿದ್ದಾರೆ, ಏನು ಪ್ರಕರಣ ದಾಖಲು ಮಾಡಿದ್ದೇವೆ, ಅಕಸ್ಮಾತಾಗಿ ಪ್ರಕರಣ ದಾಖಲು ಮಾಡುವಲ್ಲಿ ಅವರೇನಾದ್ರು ಹಿಂಜರಿದ್ರೆ ಅಧಿಕಾರಿಗಳು, ನಾವು ನಗರಸಭೆಯ 31 ಸದಸ್ಯರು ಸೇರಿಕೊಂಡು ನಾವು ಡೈರೆಕ್ಟಾಗಿ ನಾವು ಪ್ರಕರಣ ದಾಖಲಿಸ್ತೇವೆ. ಯಾಕೆ ಕೇಳಿದ್ರೆ ಇದು ನಮಗೂ ಕ್ಲಿಯರ್ ಆಗಬೇಕು. ಇವತ್ತೇ ಹೇಳ್ತಾ ಇದ್ದಾರೆ ಟೆಂಡರ್ ಆಗಿ ಅವರಿಗೆ ಇಂತಿಷ್ಟಕ್ಕಾಗಿದೆ ಅಂತೇಳಿ ಅದೊಂದು ಭಾಗ, ಅದೆಲ್ಲ ದಾಖಲೆ ಸಮೇತ ನಮಗೆ ಕೊಡಲಿ ಅವರು, ಅದನ್ನು ಪರಿಶೀಲನೆ ಮಾಡ್ತೇವೆ. ಎಷ್ಟು ಟೆಂಡರ್ ಆಗಿದೆ ಏನಂತೇಳಿ ನೋಡ್ತೇವೆ. ಅದ್ರ ಹೊರತಾಗಿ ಏನಾದ್ರು ಜಾಸ್ತಿ ತೆಗಿದ್ದಾರೆ ಅಂತಂದರೆ ನಾವು 31 ಜನ ಸದಸ್ಯರು ನಗರಸಭಾ ಸದಸ್ಯರು ಹೋಗಿ ಪ್ರಕರಣ ದಾಖಲೆ ಮಾಡ್ತೇವೆ ಅಂತ ನಾನು ನಿಮ್ಮ ಹತ್ರ ಹೇಳ್ತೇವೆ. ದಾಖಲೆ ಮಾಡ್ಕೊಳ್ಳೋತನ ನಾವು ಬಿಡೋದಿಲ್ಲ. ಅದಕ್ಕೆ ಪೈಪ್ಲೈನ್ ಕನೆಕ್ಷನ್ ಮಾಡಿಲ್ಲ, ಕರೆಂಟ್ ಕನೆಕ್ಷನ್ ಮಾಡಿಲ್ಲ. ಒಂದು ಇನ್ನೊಂದು ಹೈಮಾಸ್ಟ್ ಮಿನಿ ಹೈಮಾಸ್ಟ್ಗಳನ್ನು ಅಳವಡಿಸಿದ್ರು. ಅರ್ಧ ಕಂಬಗಳು ಇವತ್ತು ನಾಪತ್ತೆ ಆಗಿದೆ. ಅದ್ರ ಬಗ್ಗೆ ಯಾರೂ ಏನೂ ಗಮನ ತಗೊಂಡಿಲ್ಲ. ಸೋಲಾರ್ ಲೈಟ್ಗಳು ಫಿಟ್ ಮಾಡೋದು ಅದು ಎಲ್ಲೋ ಹೋಯ್ತು, ಇವತ್ತೊಂದು ತನಕ ಇಲ್ಲ. ನಗರಸಭೆಯಲ್ಲಿ ಈ ಥರ ತೆರಿಗೆ ಹಣ, ಸರ್ಕಾರದ ಹಣ ಬೇಕಾಬಿಟ್ಟು ಪೋಲಾಗಿ ಹೋಗಿದೆ. ಅದು ಎಲ್ಲಿ ಹೋಗ್ತಾ ಇದೆ? ಇವತ್ತು 4 ಟೈಮ್ ಆ ಅವಧಿಯೊಳಗೆ ಕೊಟ್ಟಿದ್ದಿದೆ. ನಿಮಗೆ ಬೇಕಾದ್ರೆ ಸುವರ್ಣ ಲೇಔಟ್ ಇದೆ, ನೋಡ್ಕೊಂಡ್ಬನ್ನಿ. ಎಲ್ಲ ಆಗಿದೆ, ಚರಂಡಿ, ರಸ್ತೆ, ಗಟಾರ ಎಲ್ಲ ಅಲ್ಲಿ ಮೇಲ್ಗಡೆ ಇದೆ. ಈ ಸ್ವತ್ತು ಸಮಸ್ಯೆಯಲ್ಲಿ ನೀವು ನಗರಸಭೆ ಅದು ಕರಾವ್ ಮಾಡಿದ್ದು ಸಿಂಡಿಕೇಟ್ಸ್ಗೆ ಒಳಪಡಿಸ್ಬೇಕು ಅಂತ ಹೇಳಿ ಈಗೇನು ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದಂಗೆ ಆ ಸರ್ವೆ ಮಾಡಬೇಕು ಹೇಳಿದ್ರು. ಸರ್ವೆ ಎಲ್ಲ ಆಯಿತು. ಅದಕ್ಕೆ ಇಂತಿಷ್ಟು ಹಣ ತುಂಬಬೇಕು ಹೇಳ್ಬಂತು. 50 ಲಕ್ಷ ರೂಪಾಯಿ 50 ಲಕ್ಷ ರೂಪಾಯಿ ತುಂಬಬೇಕು ಹೇಳಕ್ಕೆ ಬಂತು. ಆವಾಗ ಸರ್ಕಾರದಲ್ಲಿ ಹಣದ ಕೊರತೆಯಿಂದ ಅದನ್ನು ನೆನೆಗುದಿಗೆ ಬೇಕು. ಅಲ್ಲ, ಈಗ ಈ ರೀತಿ ಬೇಕಾದ ಗೊಂದಲವನ್ನು ಮಾಡ್ಕೊಳ್ಳೋಕ್ಕಿಂತ ಅದು ವಾಸಿಯಾಗಿತ್ತಲ್ಲ. ಅಲ್ಲ, ಅದನ್ನೀಗ ನಾವು ಸರ್ಕಾರ ಪ್ರಶ್ನೆ ಮಾಡಬೇಕು. ಅವಾಗ ಜನರಲ್ ಆದರೂ ನೀವು ಇದು ಮಾಡಿದರೆ ಈಗ ಸರ್ಕಾರದಿಂದನೇ ಗೊಂದಲ ಆಗಿದೆ. ಯಾಕೆ ಕೇಳಿದ್ರೆ ಬಿ ಖಾತಾಕ್ಕೆ ಉತ್ತರ ಸಿಗ್ತಾ ಇಲ್ಲ. ಬಿ ಖಾತಾಕ್ಕೆ ಉತ್ತರ ಸಿಗ್ತಾ ಇಲ್ಲ. ಸಾರ್ವಜನಿಕರಿಂದನೇ ನಮ್ಗೆ ಕೇಳಿ ಬರ್ತಾ ಇದೆ. ಬಿ ಖಾತಾ ಅಂದ್ರೆ ಏನು ಅನ್ನೋದನ್ನ ನಮ್ಮನ್ನು ಕೇಳ್ತಾ ಇದ್ದಾರೆ. ನಾವು ಅಧಿಕಾರಿಗಳನ್ನು ಮಾಡ್ತೇವೆ. ಅದೇ ಆದ್ರೆ ನಮಗೆ ದಾಖಲೆ ಅಧಿಕೃತವಾಗಿ ದಾಖಲೆ ಕೊಟ್ಟರೆ ನಾವು ಕೊಟ್ಟಿದ್ದಾರೆ ಎಲ್ಲರಿಗೂ. ನಿಮ್ಗೆ ಗೊತ್ತಿರ್ಬೇಕು ಅನಧಿಕೃತ ಅಂತೇಳಿ. ಹೌದು, ಈಗ ಕೆಲವರೆಲ್ಲ ಕೊಡ್ತಾ ಇದ್ದಾರಂತೆ. ಈಗ ನಗರಸಭೆಯಲ್ಲಿ 3-4 ಕೈ ಎತ್ತಿದ್ರೆ ಕೊಡ್ತಾರೆ, ಈಗ ಕೊಡ್ತಾರೆ. ಹಾಗಾಗಿ ಇದನ್ನು ಈಗ ಹೊಸದಾಗಿ ಈಗಿದು ಸರ್ಕಾರ ಕೊಡೋ ಕೆಲಸ ಇಲ್ಲ, ಹಾಗೆ ಕೊಡ್ತಾರೆ. ಅದು ಸ್ವಲ್ಪ ನಗರಸಭೆ ಸಮಸ್ಯೆ ಆಗ್ತದೆ. ಏನು ಸಮಸ್ಯೆ? ಹಾಗಾಗಿ ನಾನು ನಿಮ್ಮ ಹತ್ರ ಎಲ್ಲ ಕ್ಲಿಯರ್ ಆಗಬೇಕು. ನಮ್ಮ ಮಾಧ್ಯಮಿಕ ಅಲ್ಲ, ನಮಗೆ ಬಂದ ಮಾಹಿತಿ ಪ್ರಕಾರ, ಕಾನೂನಿನ ಪ್ರಕಾರ ಬಿ ಖಾತಾ ಇದ್ದದನ್ನು ಎ ಖಾತಾ ಮಾಡ್ಲಿಕ್ಕೆ ಯಾವ ಕಾರಣಕ್ಕೂ ಯಾವ ಕಾಲದಲ್ಲೂ ಬರುವುದಿಲ್ಲ. ಅದು ನಮ್ಮ ಜನರಿಗೆಲ್ಲ ಗೊತ್ತಾಗಬೇಕು. ಯಾವ ಲೆಕ್ಕದಲ್ಲಿ ನೀವು ಬಿ ಖಾತನ್ನ ಅಲ್ಲ, ಇಡೀ ರಾಜ್ಯದಲ್ಲಿ ಶಿರ್ಸಿಯಿಂದ ಮಾಡ್ಕೊಬಂದವರು ಇದ್ದಾರೆ ಹೇಳೋದು, ಅವರಿಗೆ ಇದನ್ನು ಪರಿಹರಿಸಲಿಕ್ಕೆ ಗೊತ್ತಿರ್ಬೋದಲ್ಲ, ಕೇಳಬೇಕು.
ಅದನ್ನೇ ನಾವೀಗ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಅಲ್ಲದೆ ನಗರಸಭೆಗೆ ಸೇರಿದ ಕೆಂಗ್ರೆ ಮುಖ್ಯ ಕುಡಿಯುವ ನೀರು ಪೂರೈಕೆ ಪೈಪ್ ಕಳವು ಪ್ರಕರಣ ತನಿಖೆಗೆ ನಗರಸಭೆಯು ಪ್ರಕರಣ ದಾಖಲಿಸದೆ ಹೋದರೆ ಎಲ್ಲ 31 ಜನ ನಗರಸಭಾ ಸದಸ್ಯರು ಪೊಲೀಸ್ ದೂರು ದಾಖಲಿಸುತ್ತೇವೆ ಎಂದು ನಗರಸಭಾ ಸದಸ್ಯ ಹಾಗೂ ಬಿಜೆಪಿ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್ ಹೇಳಿದ್ದಾರೆ. ಈ ಖಾತಾದ ಬಗ್ಗೆ ನಿಮ್ಮ ನಿಲುವು ಏನು ಅನ್ನೋದನ್ನು ಸರ್ಕಾರ ಸ್ಪಷ್ಟ ಮಾಹಿತಿ ಕೊಡಬೇಕು. ಸ್ಪಷ್ಟ ಮಾಹಿತಿ ಕೊಟ್ಟು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಅಧಿಕಾರಿಗಳು ನಮ್ಮೆಲ್ಲ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದೊಂದು ಆಗಬೇಕು ಅಂತ ಹೇಳಿ ನಾನು ನಮ್ಮೆಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮದ ಮೂಲಕ ನಿಮ್ಮ ಹತ್ರ ನಾನು ಸರ್ಕಾರಕ್ಕೆ ತಮ್ಮ ಮೂಲಕ ಹೋಗಬೇಕು ಅಂತೇಳಿ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಹೀಗಾಗಿ ನಾವು ಇದರಲ್ಲಿ ಯಾವುದೇ ರೀತಿಯ ಕಟ್ಟಡ ಪರವಾನಗಿ ಆಗಲಿ, ಲೇಔಟ್ ಮಾಡಲಿಕ್ಕಾಗಲಿ, ಬಹು ನಿವೇಶನ ಇರ್ಬೋದು, ಸಿಂಗಲ್ ನಿವೇಶನ ಇರ್ಬೋದು, ಅದನ್ನು ಮಾಡಲಿಕ್ಕೆ ನಾವು ಯಾವುದೇ ರೀತಿಯಿಂದ ನಮ್ಮ ಆಫೀಸಿಂದ ಯಾವುದೇ ಸಿದ್ಧ ಇಲ್ಲ. ಯಾವುದು ನಗರ ಯೋಜನಾ ಪ್ರಾಧಿಕಾರಕ್ಕೂ ಬರಲಿಲ್ಲ ಇದು, ಮತ್ತು ಕಾರವಾರದಲ್ಲಿರುವಂಥ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಯಾವುದೇ ಸರ್ಕ್ಯುಲರ್ ಬಂದಿಲ್ಲ ಅಂತೇಳಿ ಈಗಾಗಲೇ ಮಾಹಿತಿ ತೊಗೊಂಡಿದ್ದೇವೆ. ಈಗ ಕಮ್ಮಿ ಅಂದರೂ ಸಿರಿಸಿಯಲ್ಲಿ 7,500ರಿಂದ 8,000 ಜನ ಈ ನಿವೇಶನ ಅನಧಿಕೃತ ಇದ್ದವರು ಇದ್ದಾರೆ. ನನ್ನ ಮಾಹಿತಿ ಪ್ರಕಾರ, ನಾನು ಪ್ರಾಧಿಕಾರದ ಅಧ್ಯಕ್ಷ ಇದ್ದವು, ನಾನು ತಿಳಿದು ಬಂದಂಗೆ ಅವ್ರಿಗೆ ಯಾರಿಗೂ ನಾವು ಲೇಔಟ್ ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ಸಮಂಜಸವಾಗಿಲ್ಲ ಲೇಔಟ್ಗಳು. ಪ್ರಾಧಿಕಾರದ ಏನು ರೂಲ್ಸಿಗೆ ಸಂಬಂಧಪಟ್ಟಂಗೆ ಇರ್ತವೆ, ಆ ರೂಲ್ಸಿಗೆ ಸಂಬಂಧಪಟ್ಟಂಗೆ ಲೇಔಟ್ಗಳು ಆಗಿಲ್ಲ. ಸಿರಿಸಿಯಲ್ಲಿ ತುಂಡು ಭೂಮಿಗಳು ಇದ್ದಾವೆ, ಮಾರಾಟನೂ ಆಗಿದ್ದಾರೆ, ತೊಗೊಂಡು ಇದ್ದಾರೆ. ಅವರೆಲ್ಲರೂ ಈಗ ತ್ರಿಶಂಕುಸ್ತವ್ರದಲ್ಲಿದ್ದಾರೆ. ಈಗ ಸರ್ಕಾರ ಏನು ಮಾಡಿದೆ, ಈಗ ಈ ಖಾತೆ ಅಂತ ಹೇಳಿ ಏನು ಕೊಡ್ತಾ ಇದೆಯೋ ಅವರಿಗೆ ಮುಂದಿನ 3 ತಿಂಗಳೊಳಗೆ ಸ್ಪಷ್ಟವಾಗಿ ಚಿತ್ರಣ ಕೊಟ್ಟು ಅವರಿಗೆ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೋ, ಅವರಿಗೆ ಪರಬಾರೆ ಮಾಡಲಿಕ್ಕೋ, ಬ್ಯಾಂಕಿಂದ ಲೋನ್ ಸಿಗಲಿಕ್ಕೋ ಅವಕಾಶ ಮಾಡಿಕೊಟ್ರೆ ಜನರಿಗೆ ಅನುಕೂಲ. ಅದು ಈಗ ಏನಾಗಿತ್ತು, ನಮ್ಮ ಅವಧಿಯಲ್ಲಿ ಅವಾಗ ಹಣ ಬಂದಿದ್ದು ವಿಶೇಷ ಅನುದಾನ ಕಾಗೇರಿದ್ದಾಗ ಅವಾಗ ನಾವು ಆ ಮುಖ್ಯ ರಸ್ತೆ ಇದೆಲ್ಲ ಹಾಕ್ಕೊಂಡಿದ್ವಿ. ಈಗ ಅನುದಾನದ ಬಗ್ಗೆ ನಿಮ್ಗೆ ಗೊತ್ತಿದೆ. ಈಗ ಹೊಸದಾಗಿಂದ ನಮ್ಗೆ ಯಾವುದೂ ದುಡ್ಡು ಬರಲಿ. ಈ ಸಲ ನಮಗೆ ಈ ಅಧ್ಯಕ್ಷರ ಅವಧಿಯಲ್ಲಿ ಯಾವುದೂ ಕೆಲಸನೂ ನಾವಿನ್ನೂ ಮಾಡಿಲ್ಲ, ನಮ್ಗೆ ಗೊತ್ತಿದ್ದಿದೆ. ಹಾಗಾಗಿ ಹೊಸ ಅನುದಾನ ಏನಾದ್ರು ಸರ್ಕಾರದಿಂದ ಬಂದರೆ ನಾವು ಹಾಂ ಇಲ್ಲ 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 ಅವ್ರು ಮಾಡೇ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಅವಾಗ ಮಾಡಲಿಲ್ಲ ಮಾಡಲಿಲ್ಲ ಹಾಗೆ ಗೊತ್ತು. ಅವಾಗ ಅದು ಮೊದಲೇನಾಗಿದೆ ನಮಗೆ ತಿಳಿದ್ಮಟ್ಟಿಗೆ ಅವರೆಲ್ಲ ಲೇಔಟ್ ಅಂತ ಮಾಡಿಕೊಂಡ್ರು. ಈ ವಿಶಾಲ ನಗರ ನಿಮ್ಗೆ ಗೊತ್ತಿದೆ, ಅದು ಯಾವುದೂ ಚರಂಡಿನೂ ಮಾಡಲಿಲ್ಲ. ನೋಡಿರ್ಬೇಕಾದ್ರೆ ಒಂದು ರೌಂಡ್ ಹೋದಾಗ ಹಳೆಯದು ಎಲ್ಲ. ಆದರೆ ಈಗ ಆ ಚರಂಡಿ ಅವೆಲ್ಲ ಮಾಡಿ ಅದ್ರ ನಂತರ ಹಸ್ತಾಂತರ ಆಗಬೇಕಂತ ಇರ್ತದೆ. ಇವರು ಪ್ರಾಧಿಕಾರದಲ್ಲೂ ನೋಡಬೇಕದು, ನಗರಸಭೆಯಿಂದ ನಾವು ಅವರಿಗೆ ಇದು ಕೊಡಬೇಕಾದ್ರೂ ಇರ್ತದೆ. ಗಾರ್ಡನ್ ಕೊಡಬೇಕು, ಅವರು ಮತ್ತೊಂದು ಶೇರ್ ಸೈಟ್ ಕೊಡಬೇಕು.